ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಶ್ ವ್ಲಾಗ್. ಇವತ್ತೊಂದು ಮದುವೆ ಫಂಕ್ಷನ್ ಇತ್ತು ಫ್ರೆಂಡ್ದು. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆಗ್ತಾ ಇದ್ವಿ. ಹಾಗೆ ನಮ್ಮ ಅಮ್ಮನ ಇನ್ನೊಂದು ಮದುವೆ ಫಂಕ್ಷನ್ ಇತ್ತು, ಅದಕ್ಕೆ ಅವ್ರು ರೆಡಿ ಆಗ್ತಾ ಇದ್ರು ಜೊತೆಯಲ್ಲಿ. ರೆಡಿ ಎಲ್ಲ ಆದ್ಮೇಲೆ ನಾನು ಮತ್ತೆ ನಮ್ಮ ಮಾಮ, ತಮ್ಮ, ಕಸಿನ್ಸ್ ಎಲ್ಲ ಸೇರ್ಕೊಂಡು ಮದುವೆ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ತುಂಬಾ ಬಿಸಿಲಿದ್ರಿಂದ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಎಲ್ಲರೂ ನಿಲ್ಸಿದ್ವಿ. ಅದೆಲ್ಲ ಕುಡ್ಕೊಂಡು ನೆಟ್ಟಿಗೆ ಮದುವೆ ಮಂಟಪ ತಲುಪಿದ್ವಿ. ಹಾಗೆ ನಾವೆಲ್ಲ ಮಾತಾಡ್ತಾ ಕೂತಿದ್ವಿ. ಮದುವೆ ಶಾಸ್ತ್ರಗಳೆಲ್ಲ ಬೆಳಗ್ಗೆನೇ ಆಗಿತ್ತು. ರಿಸೆಪ್ಷನ್ಗೆ ಅಂತ ಇಬ್ಬರಳು ರೆಡಿಯಾಗಿ ಬಂದಿದ್ರು. ಹಾಗೆ ಹುಡುಗ ಹುಡುಗಿಗೆ ಕಂಗ್ರಾಟ್ಸ್ ಹೇಳಿ ಕಾಂಪ್ಲಿಮೆಂಟ್ಸ್ ಕೊಟ್ಟು ಊಟದ ಕಡೆ ಹೊರಟ್ವಿ. ನಾವೆಲ್ಲ ಗೋಲ್ಡ್ ನ ಕತ್ಕೊಂಡ್ರೆ ಒಂದು ಶರ್ಟ್ ಹಾಕೊಂಡಿದ್ದಾನೆ ನೋಡಿ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕವರ್ ಎಲ್ಲ ಮಾಡ್ಕೊಂಡು ಊಟ ಮಾಡೋಣ ಅಂತ ಊಟದ ಕಡೆ ಹೊರಟ್ರೆ ಇವ್ನು ನೋಡಿದ್ರೆ ಪೊಲಿಟಿಕಲ್ ರೇಂಜ್ ಅಲ್ಲಿ ಬ್ಯಾನರ್ಗಳು ಹಾಕ್ಸ್ಬಿಟ್ಟಿದ್ದಾನೆ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದೆಲ್ಲ ನೋಡ್ಕೊಂಡು ಊಟದ ಕಡೆ ಬಂದ್ರೆ ಊಟದ ಹಾಲಲ್ಲಿ ತುಂಬಾ ರಶ್ ಇದ್ದಿದ್ರಿಂದ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಊಟ ಸಿಕ್ತು. ಆಮೇಲೆ ಭರ್ಜರಿಯಾಗಿ ಒಂದು ಊಟ ಮಾಡ್ಕೊಂಡು ಹಂಗೆ ನಮ್ಮ ಚೇತನಗೆ ನಾಚಿಕೆ ಆಗ್ಬಿಡ್ತು. ಅದನ್ನ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಎಲ್ಲ ಸೇರಿ ಹೊರಟ್ವಿ. ಹಾಗೆ ಅಲ್ಲಿಂದ ಕಾರ್ ಹತ್ರ ಬಂದು ಕಾರ್ ತಗೊಂಡು ಎಲ್ಲ ಮನೆ ಕಡೆ ಹೊರಟ್ವಿ. ಬರ್ತಾ ದಾರಿಲಿ ರಿಲೇಟಿವ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಟ್ಟಿಗೆ ಮನೆ ಕಡೆ ಬಂದ್ವಿ. ಹಾಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅರಂತೋಡಲ್ಲಿ ಒಂದು ಪಾಷಾಣಮೂರ್ತಿ ಕಾಲ್ ಆಯಿತು. ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಅಲ್ಲಿಗೆ ತಲುಪೋಷ್ಟರಲ್ಲಿ ಕಾಲ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಕಾಲ ಎಲ್ಲ ನೋಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.